ನಾನು ಈ ಲೇಯರ್ ಪರೋಟ ಅಥವಾ ಪನ್ನೀರ್ ಪರೋಟ ಇದಕ್ಕೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ನಾನು ಮನೇಲೇ ಪನ್ನೀರ್ ಮಾಡಿದ್ನಲ್ಲ ಅದರ ನೀರಿತ್ತು, ಅದೇ ನೀರಲ್ಲೇ ನಾನು ಈಗ ಗೋಧಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಅದೇ ನೀರಿಂದ ಕಲಿಸಿದರೆ ನಿಮಗೆ ಚಪಾತಿ ಆಗಲಿ ಪನ್ನೀರ್ ಪರೋಟ ಆಗಲಿ ಯಾವುದಾದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಆ ನೀರನ್ನ 2 ದಿನ ನೀವು ಯೂಸ್ ಮಾಡ್ಕೋಬೋದು, ಪಲ್ಯಗಳಿಗೆ ಹಾಕ್ಬೋದು, ಆಮೇಲೆ ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೂ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಬಿಡಿಸ್ಕೊಂಬಂದಿದ್ದೀನಿ ನೋಡಿ, ಎಲೆ ಮಾತ್ರ ತಕ್ಕೊಂಡಿದ್ದೀನಿ. ಅದನ್ನು ತೊಳೆದು ಸ್ವಲ್ಪ ಅದರಲ್ಲಿರೋ ನೀರೆಲ್ಲ ಹೋಗಲಿ ಅಂತ ಒಂದು ಕಾಟನ್ ಬಟ್ಟೆ ಮೇಲೆ ಆರು ಹಾಕ್ತಾಯಿದ್ದೀನಿ. ಇದು ನೀರಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಉಳ್ಳೆನ ತೊಗೊಂಡು ಒಂದು ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ತೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಸುಮ್ಮನೆ ಒಂದು ಮಾರ್ಕ್ ಮಾಡಬೇಕು, 4 ಭಾಗ ಮಾಡಿ ಒಂದು ಮಾರ್ಕ್ ಮಾಡಬೇಕು, ಕಟ್ ಮಾಡಬಾರ್ದು. ಒಂದು ಭಾಗದಲ್ಲಿ ತುಪ್ಪ, ಆಮೇಲೆ ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಸಾಲ್ಟು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು, ಆಮೇಲೆ ಒಂದು ಕಡೆ ಪನ್ನೀರು ನಾನು ಮನೇಲಿ ಮಾಡಿರೋ ಪನ್ನೀರ್ ಇದು, ಅದಕ್ಕೆ ತುಂಬ ಸಾಫ್ಟಾಗಿದೆ. ಅಂಗಡಿ ಪನ್ನೀರ್ ಆದರೆ ಸ್ವಲ್ಪ ಹಾರ್ಡಾಗಿರುತ್ತೆ, ಆಮೇಲೆ ಪರೋಟನೂ ಅಷ್ಟು ಚೆನ್ನಾಗಿರಲ್ಲ. ನೀವು ಪರೋಟ ಮಾಡೋದಾದರೆ ಮನೇಲೇ ಪನ್ನೀರ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಸಾಫ್ಟಾಗಿಯೂ ಬರುತ್ತೆ ಪರೋಟ, ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಆಮೇಲೆ ಒಂದು ಕಡೆ ಮಾತ್ರ ಇದನ್ನು ಕಟ್ ಮಾಡಬೇಕೀಗ, ಒಂದು ಸೈಡ್ ಮಾತ್ರ ಕಟ್ ಮಾಡಿ, ಆಮೇಲೆ ಈ ಭಾಗನ ತೊಗೊಂಡು ಇಲ್ಲಿ ಸ್ವಲ್ಪ ಮಡಚಿ ಪ್ರೆಸ್ ಮಾಡಿ, ಸೈಡಿಗೆ ಮಾತ್ರ ಪ್ರೆಸ್ ಮಾಡಿ, ಆಮೇಲೆ ಮತ್ತೆ ಇದನ್ನು ಈ ಕಡೆ ಮಡಿಸ್ಕೊಂಡು ಮತ್ತೆ ಪ್ರೆಸ್ ಮಾಡಿ, ಸ್ವಲ್ಪ ಸೈಡಿಗೆ ಪ್ರೆಸ್ ಮಾಡಿ, ಆಮೇಲೆ ಮತ್ತೆ ಈ ಕಡೆ ಮಡಚಿ ಪ್ರೆಸ್ ಮಾಡಿ, ಆಮೇಲೆ ಸ್ವಲ್ಪ ಇದಕ್ಕೆ ಹಿಟ್ಟು ಹಚ್ಕೊಂಡು ಚಪಾತಿ ಥರ ಲಟ್ಟಿಸ್ಬೇಕು. ಇದು ಲಟ್ಟಿಸ್ಬೇಕಾದ್ರೆ ಕಟ್ಟಾಗುತ್ತೋ ಅಥವಾ ಎಲ್ಲ ಆಚೆ ಬರುತ್ತೋ ಅಂತ ಭಯನೂ ಬೇಡ. ಚೆನ್ನಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಎಣ್ಣೆ ಹಾಕಿ 2 ಕಡೆ ಬೇಯಿಸ್ಕೊಳ್ಳಿ. ತವ ಮೇಲೆ ಲಟ್ಟಿಸ್ಕೊಂಡು, ಆಮೇಲೆ ಇದು ಪನ್ನೀರ್ ಪರೋಟ ಇರೋದ್ರಿಂದ ಇದರಲ್ಲೇ ಖಾರ ಉಪ್ಪು ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಇರೋದ್ರಿಂದ ಇದಕ್ಕೆ ಪಲ್ಯನೂ ಬೇಕಾಗಲ್ಲ. ಇದು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ 2 ತಿಂದುಬಿಟ್ರೆ ತುಂಬ ಹೆವಿನೂ ಆಗುತ್ತೆ, ಪರೋಟ ಚೆನ್ನಾಗಿ ಬರುತ್ತೆ. ಇದನ್ನು ಸಾಸು ಮಯೋನೀಸು ಯಾವ್ದು ಜೊತೆ ಕೊಟ್ಟರು ಮಕ್ಕಳು ಚೆನ್ನಾಗಿ ತಿಂತಾರೆ, ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ, ಲೇಯರಾಗಿ ಪರೋಟ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು.